ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ಮಸಾಲ್ ದೋಸೆ, ಒಂದು ದೋಸೆಯ ಕತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸದ್ಯಕ್ಕೆ ನಾನು ಹೊರಟಿದ್ದೀನಿ ಲಂಚ್ಗೆ. ನಮ್ಮ ಸೀತಾರಾಮ ಧಾರಾವಾಹಿಲಿ ಸಾಧನ ಪಾತ್ರ ಮಾಡ್ತಿರುವಂತ ನಮ್ಮ ಸಿಂಧು ಅವರು ಅವ್ರ ಮನೆಗೆ ಲಂಚ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ರೆ. ನಮ್ಮ ಲೇಡೀಸ್ ಗ್ಯಾಂಗು, ಸೀತಾರಾಮನ ಲೇಡೀಸ್ ಗ್ಯಾಂಗು ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಅವ್ರ ಅಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ ನಮಗೋಸ್ಕರ ಮಸಾಲ್ ದೋಸೆ. ವಾವ್, ಅಮೇಝಿಂಗ್. ಬಿಸಿಬೇಳೆ ಬಾತ್ ಆದ್ಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ಡಿಶ್ ಅಂದ್ರೆ ಅದು ಮಸಾಲ್ ದೋಸೆ ಅವ್ರ ದೋಸೆ. ಸೊ ನನಗೆ ಸಿಕ್ಕಾಪಡೆ ಎಕ್ಸೈಟ್ಮೆಂಟ್ ಇದೆ ಅವ್ರ ಮನೆಗೆ ಹೋಗಿ ಮಸಾಲೆ ದೋಸೆ ಟೇಸ್ಟ್ ಮಾಡೋಕ್ಕೆ. ಐ ಹ್ಯಾವ್ ಹರ್ಡ್ ಅವರು ಸಿಕ್ಕಾಪಡೆ ಸಕ್ಕದಾಗಿ ಮಾಡ್ತಾರೆ ಅಂತ. ಸೊ ವೆರಿ ಎಕ್ಸೈಟೆಡ್ ಅಲ್ಲಿ ಹೋಗಿ ಟ್ರೈ ಮಾಡೋಕ್ಕೆ. ಅದಾದ ನಂತರ ಇವತ್ತಿನ ದಿನಕ್ಕೆ ನಾನು ಜಯಂತ್ ಅವ್ರ ಜೊತೆ ಒಂದು ಪ್ಲಾನ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ, ವಿಚ್ ಈಸ್ ಗೋಯಿಂಗ್ ಟು CTR ಟು ಈಟ್ ಮಸಾಲ್ ದೋಸೆ. ಯಾಕಂದ್ರೆ ಜಯಂತ್ ಅವ್ರು ಯಾವತ್ತೂ CTRಗೆ ಹೋಗಿಲ್ಲ. CTRಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ಎಲ್ಲ ಟ್ರೈಯೇ ಮಾಡಿಲ್ಲ. ಹಾಗಾಗಿ ಅವ್ರನ್ನ CTRಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅಂಡ್ ನಾವು CTRಗೆ ಹೊರಟ್ವಿ. ಅಂಡ್ ಸಿಂಧು ಅವರು ಕೂಡ ಇವತ್ತಿನ ದಿವಸನೇ ಈ ಪ್ಲಾನ್ ನ ಇಟ್ಕೊಂಡಿರೋದಾಗಿ ಇವತ್ತಿನ ದಿವಸ ವಿಲ್ ಬಿ ಫುಲ್ ಆಫ್ ಮಸಾಲ್ ದೋಸೆಸ್. ವೆರಿ ಎಕ್ಸೈಟೆಡ್. ಅವ್ರ ಮನೇಲಿ ಒಂದ್ಸತಿ ತಿಂದು ಮತ್ತೆ CTR ಅಲ್ಲಿ ಅದೇ ತಿನ್ಬೇಕು. ಬಟ್ ಮೇನ್ ಕಾನ್ಸಂಟ್ರೇಷನ್ ಇಸ್ ಜಯಂತ್ ಅವರು CTR ಅಲ್ಲಿ ಟ್ರೈ ಮಾಡಬೇಕು. ಅದು ನಾವು ಇವತ್ತಿನ ಮೇನ್ ಕಾನ್ಸಂಟ್ರೇಷನ್ ಆಗಿರುತ್ತೆ. ಸೊ ಇವತ್ತಿನ ದಿನ ಹೇಗಿರುತ್ತೆ, ಅವ್ರ ಮನೇಲಿ ಹೆಂಗಿತ್ತು ದೋಸೆ, ಅಂಡ್ CTR ಅಲ್ಲಿ ಜಯಂತ್ ಅವ್ರಿಗೆ ಹೆಂಗ್ ಅನಿಸ್ತು ದೋಸೆ, ಅಂಡ್ ಇವತ್ತಿನ ದಿನ ಟೋಟಲ್ ಆಗಿ ನಾ ಏನ್ ಮಾಡಿದೆ, ಹೆಂಗೆ ಏನು ಕತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಓಕೆ, ಸೊ ಇವತ್ತು ನಾನು ಹಾಕ್ತಿರೋಂತ ಔಟ್ಫಿಟ್ ಇದು. ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಶೆಕೆ. ಸೊ ಹಾಗಾಗಿ ಈ ತರ ಲೂಸ್ ಕುರ್ತಾ ಹಾಕೊಂಡು ಹೋದ್ರೆ ಗಾಳಿ ಹಡುತ್ತೆ ಚೆನ್ನಾಗಿ ಅಂತ ನಾನು ಈ ಔಟ್ಫಿಟ್ ನ ಪಿಕ್ ಮಾಡಿದ್ದೀನಿ. ಅಂಡ್ ಇದರ ಲಿಂಕ್ ನ ನಾನು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ಫ್ರಮ್ ಮಿಂತ್ರಾ. ಸೊ ಲಿಂಕ್ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಗಂಟೆಗೆ ಬಂದ್ರಿ ನೀವು? ನಾನು 1:40. ಓಕೆ, ನೀವೆಷ್ಟು ಗಂಟೆಗೆ ಬಂದ್ರಿ ಜೋ? 12:40. ಓಕೆ, ಕರೆಕ್ಟ್. ಲಾಗಿನ್ ಟೈಮ್ ಇದೆ 12:30. ಅವ್ರು ಕರೆಕ್ಟ್ ಆಗಿ ಬಂದ್ರೆ ನಾವು ಒಂದು ಸ್ವಲ್ಪ ನಾನು ಹೇಳಿದ್ದೆ 1:30 ಬರ್ತೀನಿ ಅಂತ. 10 ಮಿನಿಟ್ಸ್ ಲೇಟ್ ಆಯ್ತು. ಓಕೆ, ಈಗ ಟೈಮ್ ನೋಡಿ, ಈಗ ಒಬ್ರು ಬರ್ತಾರೆ ನೋಡಿ. ಎಲ್ರೂ ಕಾಯ್ತಾ ಇದೀವಿ ಊಟ ಮಾಡಿದ್ರೆ. ನೋಡಿ, ಇದು ಕಣ್ರಿ ಟೈಮಿಂಗ್ಸ್ ಅಂದ್ರೆ. ಇದು ಟೈಮಿಂಗ್ಸ್ ಅಂದ್ರೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಪರ್ಫೆಕ್ಟ್. ನೋಡಿ ಟೈಮ್ ನೋಡಿ, ಅವಳು ಎಷ್ಟು ಕರೆಕ್ಟ್ ಆಗಿ ಬಂದಿದೆ. ಟೈಮಿಂಗ್ ಕರೆಕ್ಟ್ ಆಗಿ. ವಂಡರ್ಫುಲ್ ವೈಫ್, ವಂಡರ್ಫುಲ್. ಅಲ್ಲಿ ನೋಡಿ 3 ಗಂಟೆಗೆ ಬರ್ತಾಳೆ. 1 ಗಂಟೆ 12:30 ಕರೆದ್ರೆ 2:30. ನಮಸ್ತೆ. ಇಷ್ಟು ಲೇಟ್ ಆಗಿ ಬರ್ತೀಯ. ಯಾವಾಗ್ಲೂ ವೈಶೇ ಲೇಟ್ ನಮ್ ಗ್ರೂಪ್ ಅಲ್ಲಿ. ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀನಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವೈಷ್ಣವಿ ನಂಗೆ ವೇಟ್ ಮಾಡಿದೆ ಫಸ್ಟ್ ತಿಂತಾ ಇರೋದು ಅವಳೆ. ಜೋಗ್ ಪಾಪ ಇನ್ನು ದೋಸೆ ಬಂದಿಲ್ಲ, ಅವ್ರಿಗೂ ಇನ್ನು ದೋಸೆ ಬಂದಿಲ್ಲ. ಪಾಪ ಅವ್ರ ಮಗ್ಳಿಗೆ ಕೊಟ್ಟು ಕೂಗು ಬಂತು. ಹೆಂಗಿದೆಪ್ಪು? ಸೂಪರ್. ಅದು ನಮ್ಮ ಸಿನ್ಸಿನಿಯವ್ರದ್ದು ಬೇಬಿ ಸಿನ್ಸಿನಿಯರೋ ಬೇಬಿ. ಹೆಂಗಿದೆ ದೋಸೆ? ಪಾಪ ದೋಸೆ ಬಂದಿಲ್ಲ. ಹೆಂಗಿದೆ ಮಿಕ್ಕಿದ ಐಟಮ್ಸ್ ಜೋ? ವೈಷ್ಣವಿ ಇಸ್ ಬಿಕಮ್ ಪಿಂಕಿ ಟುಡೇ, ಸೊ ಶಿ ಇಸ್ ನಾಟ್ ಟಾಕಿಂಗ್. ಅವಳು ಆಮೇಲೆ ಮಾತಾಡ್ತಾಳಂತ, ದೋಸೆ ಬಂದ್ಮೇಲೆ ಮಾತಾಡ್ತಾಳಂತ. ಕಳೆ ಮುಖದಲ್ಲಿ ಒಂದ್ ಕಳೆ. ಪಿಂಕಿ ಬರೀ ಇಂತದೆಯ ಪಿಂಕು. A few minutes later. ಆಕ್ಚುಲಿ ಇದು ಲಾಸ್ಟ್, ಎಲ್ಲ ಮುಗಿದ್ಮೇಲೆ. ತಗೊಳ್ಳಿ. ಎಲ್ರಿಗೂ ಈ ತರ ಪ್ಯಾಕೇಜ್ ಮಾಡಿ ಸಿನ್ಸಿನಿಯವ್ರು ಕೊಡ್ತಾರೆ. ವೆರಿ ಸ್ವೀಟ್. ಸದ್ಯಕ್ಕೆ ನನ್ಗೆ ಒಂದು ಮ್ಯಾಂಗೋ ಕೊಟ್ಟಿದ್ದಾರೆ. ಓ, ನನ್ಗೂ ಕೊಡ್ತಾ ಇದ್ರ. ಸೋ ಸ್ವೀಟ್ ಆಫ್ ಯು. ಹಾ, ಬೇಡ ಬಿಡಿ, ಹೋಗ್ಲಿ ಪಾಪ ಅಂತೆಲ್ಲ ಕೊಡ್ಬೇಡಿ ಬಿಡಿ. ಥ್ಯಾಂಕ್ ಯು, ವೆರಿ ಸ್ವೀಟ್. ದೋಸೆ ಹೆಂಗಿತ್ತು ಪೂ? ಅಮೇಜಿಂಗ್ ಆಗಿತ್ತು. ಊಟ ಹೆಂಗಿತ್ತು?
ಇನ್ನ ಸುಧಾರಿಸ್ಕೊತಾ ಇದೀನಿ. ಕ್ಯಾನ್ ಯು ಸೀ ದಿಸ್ ಸ್ಮೆಲ್? ವಂಡರ್ಫುಲ್ ಯಮ್ಮಿ ಫುಡ್, ಅಮೇಜಿಂಗ್. ಸೂಪರ್. ಹೊರಡ್ತಾ ಇದ್ದೀವಿ ನಾವೆಲ್ಲರೂ. ಬಾಯ್ ಬಾಯ್ ಬಾಯ್. ಐಲ್ ಮಿಸ್ ಯು. ಐಲ್ ಸಿ ಯು ಇನ್ ಜೂನ್. ಹಂಗ್ ಮಾಡು, ಹಿಂಗ್ ಮಾಡು ವೈಶ್. ಆಯ್ತು. ಲ್ಯಾಟ್ರಿ ನನಗೆ ಅದು ಕೊಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ. ಸುಮ್ ಕೂತ್ಕೊ, ನನ್ ಮಸಾಲೆ ದೋಸೆ ತಿನ್ನಕ್ ಬಂದಿದ್ದು. ಮ್ಯಾಂಗೋ ಕೊಡ್ತಾರೆ ಅನ್ಕೊಂಡು, ಉಪ್ಪಿನಕಾಯಿ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಆಂಟಿ. ಆಂಟಿ ಇರಿ ಆಂಟಿ. ಲೆಟ್ಸ್ ಗೋ ಹೊರಟ್ವಿ ನಾವು. ಓಕೆ, ಸೊ ಇವಾಗ ಜಯಂತ್ ಅವ್ರನ್ನ ನಾನು CTRಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಸೊ ಕರ್ಕೊಂಡು ಹೋಗಕ್ಕೆ ನಾನು ರೆಡಿ ಇದ್ದೀನಿ. ಹೇಳಿ ಜಯಂತ್ ಅವರೇ, CTR ಬಗ್ಗೆ ನಿಮ್ಗಿರುವಂತ ಒಪಿನಿಯನ್ ಅಂಡ್ ಹೌ ಎಕ್ಸೈಟೆಡ್ ಆರ್ ಯು ಟು ಟ್ರೈ ದ ವೆರಿ ಫೇಮಸ್ ಮಸಾಲ್ ದೋಸೆ ಇನ್ CTR? ವೆರಿ ಎಕ್ಸೈಟೆಡ್. ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ರೂ ಯಾವತ್ತೂ ಹೋಗಿರ್ಲಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ನೀನು ಹೇಳೋ ಪ್ರಕಾರ ನೀನಂತೂ ಎಷ್ಟೊಂದು ಸತಿ ಹೋಗಿದ್ಯಾ ಅಲ್ವಾ, ನೀನಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ಯಾ. ಸೊ ವೆರಿ ಎಕ್ಸೈಟೆಡ್. ಅಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡ್ಬೇಕು ಹೇಗಿರುತ್ತೆ ಏನು ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ. ವೆರಿ ಎಕ್ಸೈಟೆಡ್. ಓಕೆ, ಸೊ ಫೈನಲಿ ರೀಚ್ ಆಗಿದ್ದೀವಿ ನಾವು CTR. ಆ್ಯಂಡ್ ಜಯಂತ್ ಎಷ್ಟು ಲಕ್ಕಿ ಮ್ಯಾನ್ ಅಂದರೆ, ಎಲ್ಲ ನನ್ನ ಮದುವೆ ಆದ್ಮೇಲಿಂದ ಲೇಡಿ ಲಕ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಪ್ರತಿ ಸತಿ ನಾನು CTRಗೆ ಬಂದಾಗಲೂ ಒಂದು ದೊಡ್ಡ ಕ್ಯೂ ಅಲ್ಲಿ ಬಂದಿದ್ದೀನಿ. ಬಟ್ ಜಯಂತ್ ಅವ್ರ ಎಂಟ್ರಿ ಕ್ಯೂ ಇಲ್ಲ, ಏನಿಲ್ಲ, ಸೀದಾ ಒಳಗೆ ಬಂದು ಕೂತ್ರು. ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ದ ವೀಕ್ ಡೇ ಆ್ಯಂಡ್ ಆಲ್ಸೋ ಅಥವಾ ನಾವು ಬಂದಿರೋ ಟೈಪ್ ಬಂದಿರೋದು. ಸಾರಿ, ದ ಲಕ್ ಇಸ್ ಬಿಕಾಸ್ ಆಫ್ ಮೀ ಅಂತ. ಇಲ್ಲ, ನಾನು ಲಕ್ಕಿ ಅಂತ ನೀನು ಒಪ್ಕೋತಿಲ್ಲ. ವೆರಿ ನೈಸ್. ಓಕೆ, ಸೊ ಸದ್ಯಕ್ಕೆ ನಾವು ಬಂದಿದ್ದೀವಿ CTRಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಆರ್ಡರ್ ಕೂಡ ಪ್ಲೇಸ್ ಮಾಡಿದ್ವಿ. 1 ಮಸಾಲೆ ದೋಸೆ ಆ್ಯಂಡ್ 1 ಗೋಳಿ ಬಜೆ ಅಂತ. ಗೋಳಿ ಬಜೆ ಬಂದಿದೆ. ಇಟ್ಸ್ ಹಿಯರ್. ಇದು ಜಯಂತ್ ಅವ್ರು ತಿನ್ನಲ್ಲ ಅಂತ ಹೇಳ್ತಿದ್ರು ಬಿಕಾಸ್ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ವಂತೆ. ಬಟ್ ನಮ್ಗಿಷ್ಟ ಇದೆ, ಹಾಗಾಗಿ ನಾವು ತಿಂತೀವಿ. ಟ್ರೈ ಮಾಡ್ತೀರಾ? ಅಫ್ಕೋರ್ಸ್ ಟ್ರೈ ಅಂತೂ ಮಾಡೇ ಮಾಡ್ತೀವಿ. ಮೈಕ್ ಇಲ್ಲ ಅಂದ್ರೆ ಇಲ್ಲಿ ಏನೂ ಕೇಳಿಸಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಬಟ್ ಯಾ ನಾಟ್ ಮೈ ಥಿಂಗ್. ಹಂಗಾದ್ರೆ ಪಕ್ಕಾ ಫೇಕ್ ಅದು ಚೆನ್ನಾಗಿದೆ ಅಂತ ಹೇಳಿದ್ದು. ಪ್ಲೇಟಲ್ಲೂ ನೋಡಿ ಹಾಗೆ ಇಟ್ಬಿಟ್ರು. ದಟ್ ಮೀನ್ಸ್ ಈಸ್ ನಾಟ್ ಗೋಣ ಈಟ್ ಇಟ್. ಸೊ ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಯೂಶ್ವಲಿ ಅದನ್ನು ತಿನ್ನಲ್ಲ, ಸೊ ಅದಕ್ಕೆ. ಓಕೆ, ದ ಮೈಂಡ್ ಬ್ಲೋಯಿಂಗ್ ಮಸಾಲ್ ದೋಸೆ ಈಸ್ ಹಿಯರ್. ತಿನ್ನಲ್ಲ ಪ್ಲೀಸ್ ತಿನ್ನಿ. ಹೆಂಗೆ ತಿಂತಾರೆ ಅಂತ. ಈಸ್ ಆ್ಯಕ್ಚುಲಿ ಈ ಹೋಟ್ಲಿಗೆಲ್ಲ ಹೋದರೆ ಇಡ್ಲಿ ಆ್ಯಂಡ್ ದೋಸೆ ಪರ್ಸನ್ ಇರ್ತಾರಲ್ಲ, ಆ ಥರ ಇವರು ಇಡ್ಲಿ ಪರ್ಸನು, ನಾನು ದೋಸೆ ಪರ್ಸನು. ಸೊ ದೋಸೆ ಅಷ್ಟಾಗಿ ಅವ್ರು ತಿನ್ನಲ್ಲ ಎಲ್ಲೂ, ಯಾವಾಗಲೂ ಸೇಫಾಗಿ ಇಡ್ಲಿ ವಡೆ ತಿಂತಾರೆ. ಇವತ್ತು ದೋಸೆ, ಅದಕ್ಕೆ ಬನ್ನಿ ಟ್ರೈ ಮಾಡಿ, ನನ್ನ ಫೇವ್ರೆಟ್ ಸ್ಪಾಟಲ್ಲಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಹೆಂಗಿದೆ ದೋಸೆ? ಸಕಲಾಗಿದೆ. ಸುಮ್ಮನೆ ಹೇಳ್ತಾ ಇದೆಯಾ, ನಿಜವಾಗ್ಲೂ ಹೇಳ್ತಾ ಇದೆಯಾ? ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ತುಂಬ ಚೆನ್ನಾಗಿದೆಯಂತೆ. ಇಟ್ಸ್ ಜಯಂತ್ ಅಪ್ರೂವ್ಡ್. ಲಾಸ್ಟ್ ಟೈಮ್ ನನ್ನ ವೀಡಿಯೋಲಿ ಯಾರೆಲ್ಲ ನೋಡಿಲ್ಲ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ. ಆ್ಯಂಡ್ ಇದು ಜಯಂತ್ ಅಪ್ರೂವ್ಡ್. ಮೇಘನ ಅಪ್ರೂವ್ ಮಾಡಿದ್ಮೇಲೆ ಜಯಂತ್ ಅವ್ರು ಅಪ್ರೂವ್ ಮಾಡಲೇಬೇಕು. ನಿಜ. ಅವರು ಗ್ಯಾಪ್ ಕೊಡ್ದಂಗೆ ತಿಂತಾ ಇದ್ದಾರೆ. ನನ್ನ ಕರ್ಟಸಿಗೂ ತಿನ್ನು ಅಂತಲೂ ಹೇಳ್ತಿಲ್ಲ. ಇದು ನಾನು ತಿನ್ಕೊಂಡ್ಬಿಡ್ತೀನಿ. ಇಲ್ಲಿ ಆಲ್ರೆಡಿ ತಿಂದಿದೆಯಲ್ಲ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ, ಸಕಲಾಗಿದೆ. ಸೊ ನೀನು ಬ್ಲಾಗ್ ಮಾಡ್ತಾರೆ, ನಾನು ತಿಂತಾ ಇರ್ತೀನಿ. ನಾನಲ್ಲ, ನಾನೇನು ಬ್ಲಾಗ್ ಮಾಡ್ತಾ ಇರಲಿ. ತಿಂತ್ಯಾ? ಅಫ್ಕೋರ್ಸ್, ಆರಾಮಾಗಿ. 1 more ಹೇಳೋಣ ಅಂತ ಹೇಳಿದ್ದಾರೆ. ಸಾರಿ, 1 mic ಅಷ್ಟೇ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂದೊಂದು ಸತಿ ಅವ್ರು ಮಾತಾಡೋದು ನಿಮಗೆ ಕೇಳಿಸ್ತಾ ಇರ್ಬೋದು. ಆಮೇಲೆ ಬೈಬೇಡಿ, ಜಯಂತ್ ಅವ್ರು ಮಾತಾಡೋದು ಕೇಳಿಸೋದೇ ಇಲ್ಲ ಅಂತ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ.
ನಾನು ಅಷ್ಟು ಮಾತಾಡ್ತಾನೂ ಇಲ್ಲ, ಸೊ ಇಟ್ಸ್ ಓಕೆ. ನಾನು ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಏನೇ ಮಾತಾಡಿದ್ರು ಮೈಕ್ ಇಟ್ಕೊಂಡು ಮಾತಾಡ. ಆಮೇಲೆ ಅವ್ರು ಹೇಳ್ತಾರೆ ಮೇಘ್ನ ವಾಯ್ಸ್ ಮಾತ್ರ ಕೇಳ್ಸುತ್ತೆ, ಜಯಂತ್ ವಾಯ್ಸ್ ಕೇಳ್ಸಲ್ಲ ಅಂತ. ಮುಂಚೆನೇ ಹೇಳಿದ್ರು ಅವರು, ನನಗೆ ಗೋಳಿ ಬಜೆ ಇಷ್ಟ ಇಲ್ಲ, ನಾನು ತಿನ್ನಲ್ಲ ಅಂತ. ಬಟ್ ನಂಗೆ ಇಷ್ಟ, ನಾನು ತಿಂತೀನಿ ಅಂತಂದೆ. ಆ್ಯಂಡ್ ನೀ ಕಾಫಿ ಕುಡಿಲೇಬೇಕು, ದ ಕಾಫಿ ಇಸ್ ರಿಯಲಿ ಗುಡ್. ನೀನು ಎವ್ರಿ ಟೈಮ್ ದೋಸೆ ಹಾಕೊಂಡಾಗ ನಿನಗೆ ಮೈಕ್ ತರ್ತೀಯ? ಸಾರಿ ಹಾಕು. ಮಾತಾಡು. ಇಟ್ಸ್ ಹಾರ್ಡ್. ಊಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಲ್ಲ. ಬಂದಿರೋದು ಬ್ಲಾಗ್ ಮಾಡೋಕ್ಕೆ ಹೆಂಗಿದೆ ಅಂತ. ಅದು ಬಿಟ್ಬಿಟ್ಟು ನಾನು ತಿಂತೀನಿ ಬ್ಲಾಗ್ ಮಾಡಬೇಡ ಅಂದರೆ ಅಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಬಂದಿರೋದೇ ಜಯಂತ್ ಎಕ್ಸ್ಪೀರಿಯನ್ಸ್ ಕೇಳೋಣ CTRಗೆ ಅಂತ. ಆ ಬ್ಲಾಗ್ ಮಾಡಬೇಡ ನಾನು ತಿಂತೀನಿ ಅಂದರೆ ಏನಕ್ಕೆ ಬರಬೇಕಿತ್ತು? ನಾನು ತಿನ್ನಕ್ಕೆ ತಾನೇ ಬಂದಿದ್ದಿಲ್ಲ. ಬ್ಲಾಗ್ ಆಲ್ಸೋ ನನ್ನ ವ್ಯೂವರ್ಸ್ಗೆ ತೋರಿಸ್ಬೇಕಲ್ಲ, ನನ್ನ ವ್ಯೂವರ್ಸ್ ಕೂಡ ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಜಯಂತ್ ಅವರು ಸಕ್ಸಸ್ಫುಲಿ ಒಂದು ದೋಸೆ ಕಂಪ್ಲೀಟ್ ಮಾಡಿ ಇನ್ನೊಂದು ದೋಸೆನೂ ಆರ್ಡರ್ ಮಾಡಿದ್ದಾರೆ. ಇನ್ನೇನು ಬರುತ್ತೆ. ನಾನು ಗೋಳಿ ಬಜೆನೇ ತಿಂತಾಯಿದ್ದೀನಿ. ಐ ಆಮ್ ಜಸ್ಟ್ ಲೆಟಿಂಗ್ ಹಿಮ್ ಎಂಜಾಯ್ಸ್ ಮಸಾಲೆ ದೋಸೆ, ಬಿಕಾಸ್ ಈ ಥರ ದೋಸೆ ಅವ್ರು ಮುಂಚೆ ತಿಂದಿರಲ್ಲ. ಅದಕ್ಕೆ ತಾಜಾ ತಿಂಡಿನ CTR ವಿದ್ಯಾರ್ಥಿ ಭವನ CTR ವಿದ್ಯಾರ್ಥಿ ಭವನ್ ತುಪ್ಪ ಜಾಸ್ತಿ ಹಾಕ್ತಾರೆ. ಸೊ ವಿದ್ಯಾರ್ಥಿ ಭವನ ಒಳಗೆ ಕಾಲು ಇಟ್ಟಿಲ್ಲ, ಅದು ಹೆಂಗೆ ಜಡ್ಜ್ ಮಾಡ್ತೀನಿ ಗೊತ್ತಿಲ್ಲ ನನಗೆ. ಅದ್ರ ಮುಂದೆ ನಥಿಂಗ್ ಟು ಕಂಪೇರ್. ಎಲ್ಲನೂ ಅದೇ ರೀತಿ ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಅನ್ಕೋತೀನಿ. ಬಟ್ ದಿಸ್ ವಾಸ್ ವೆರಿ ನೈಸ್, ಕ್ರಿಸ್ಪಿಯಾಗಿ ಸಕ್ಕದಾಯಿತು. ಸೊ ವೆರಿ ನೈಸ್, ಐ ಲವ್ ದ ದೋಸೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಬೇಗನೆ ಮುಗೀತು ಅನ್ಸುತ್ತಲ್ಲ. ಒಂದೊಂದು ಅದ್ರ ಮೇಲೆ ನೀನೇ ಒಂದು 5-6 ಸ್ಪೂನ್ ತಿನ್ಬಿಟ್ಟೆ, ನಾನು ತಿನ್ನಿಸ್ಬಿಟ್ಟೆ. 5-6 ಸ್ಪೂನ್ ಅದೇನು ರೈಸ್ ಬಾತ? 5-6 ಸ್ಪೂನ್ ತಿಂದ್ಬಿಟ್ಟೆ ಅಂತೆ. ಸ್ಪೂನಲ್ಲಿ ಎಲ್ಲ ಇಂಗ್ಲೆಂಡಲ್ಲಿ ಹುಟ್ಟಿದವರು 5-6 ಸ್ಪೂನ್ ತಿಂದ್ಬಿಟ್ಟೆ ಅಂತೆ. ಕರೆಕ್ಟಾಗಿ ವ್ಯೂವರ್ಸ್ ಎಣಿಸಿದ್ರೆ ಕರೆಕ್ಟಾಗಿ 3 ಸತಿ ತಿನ್ಸಿದೆ ಅಷ್ಟೇ, ಇನ್ನೇನಿಲ್ಲ. ನೀನು ತಿನ್ನು, ನೀನು ಚೆನ್ನಾಗಿರಬೇಕು ಪಾಪ. ಇದಿಷ್ಟನ್ನು ನನಗೆ ಬಿಟ್ಟಿದೆಯಾ ಅಟ್ಲೀಸ್ಟ್ ಕರ್ಟಸಿಗೂ ಶೇರ್ ಮಾಡಿದೆ ಅಂದರೆ ನಾನು ಏನು ಮಾಡಲಿ? ನಾನು ಫಸ್ಟ್ ಹೇಳಿದೆ ಟ್ರೈ ಮಾಡ್ಬೇಕು ಲೈಫಲ್ಲಿ. ಇನ್ನೊಂದು ಪ್ಲೇಟ್ ದೋಸೆ ಬಂದಿದೆ, ಜಯಂತವರೇ ತಿಂತಾರೆ ಈಗ ಅದನ್ನು. ಅದು ನನಗೇನಾ? ಎರಡೂ ಆಗಲ್ಲ. ಮತ್ತೇನಕ್ಕೆ ತರಿಸಿದ್ದು? ನೀನು ತಿಂದಿಲ್ವಲ್ಲ ಅಂತ. ಇದನ್ನ ತಿಂದೆ ಮತ್ತೆ ಅದು ಬಿಡಿ ತಿನ್ನು. ಹಂಗಾಗಲ್ಲ. ನೀನು ತಿನ್ನೋಕೆ ತರಿಸ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ. ನನ್ನ ವ್ಯೂವರ್ಸ್ ಮತ್ತೆ ಸುಳ್ಳು ಇನ್ಫಾರ್ಮೇಷನ್ ಕೊಡಲ ಅಲ್ಲಿ. ಜಯಂತ್ ಅವ್ರು ಇಲ್ಲ, ಆ್ಯಕ್ಚುಲಿ ಒಂದು ದೋಸೆ ತಿಂದ್ಬಿಟ್ಟು ಇನ್ನೊಂದು ದೋಸೆ ನಂಗೆ ಆರ್ಡ್ರ್ ಮಾಡಿದ್ದಾರೆ. ನಾನು ತಿನ್ನಿಸ್ತೀನಿ. ಏನು ಬೇಡ, ನೀನು ತಿನ್ನು. ಐ ಥಿಂಕ್ ದಿಸ್ ಒನ್ ಇಸ್ ಈವನ್ ಮೋರ್ ಕ್ರಿಸ್ಪಿ. 2 ಥರ ಚಟ್ನಿ ಬರುತ್ತೆ. ಅದು ಗೊತ್ತಾಯ್ತು. ಯಾರ್ಯಾರು ವಿದ್ಯಾರ್ಥಿ ಭವನ್ ಫ್ಯಾನ್ಸ್ ಇರ್ತಿರೋ ಎಲ್ಲ ಜಯಂತ್ಗೆ ಹೇಟ್ರೇಟ್ ಮೆಸೇಜಸ್ ಕಳಿಸಿ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ. ಯಾಕೆ ನಿಮ್ಮ ವಿದ್ಯಾರ್ಥಿ ಭವನ್ ಚೆನ್ನಾಗಿಲ್ಲ ಅಂತ ಹೇಳಿದೆ ನಾವು. ನಾನು ಚೆನ್ನಾಗಿಲ್ಲ ಅಂತ ಏನಿಕ್ಕಂದ್ರೆ ನಾಟ್ ಮೈ ಪ್ರಿಫರ್ಡ್ ವೇ ಅಂತ ಅಂದೆ. ಮೈಕ್ ಇಲ್ಲ ಅಂದರೆ ಏನು ಮಾತಾಡಿ, ಏನು ಉಪಯೋಗ ಇಲ್ಲ. ನಾನು ಅದು ಎಲ್ಲ ಎಷ್ಟೊಂದು ಜನಕ್ಕೆ ಅವ್ರವ್ರದ್ದೇ ಟೇಸ್ಟ್ ಇರುತ್ತೆ. ಅದೇ ಅದನ್ನೇ ಜನ ಕಾಂಟ್ರವರ್ಸಿ ಮಾಡೋದು. ತುಪ್ಪ ಇಷ್ಟ ಇಲ್ಲ, ಸೊ ಅದಕ್ಕೆ ನಂಗೆ ಅದು ಇಷ್ಟ. ಆ್ಯಕ್ಚುಲಿ ವಿದ್ಯಾರ್ಥಿ ಭವನ ತುಪ್ಪ ಹಾಕಲ್ಲ, ಬೆಣ್ಣೆ. ನೆಕ್ಸ್ಟ್ ಸ್ಟಾಪ್ ಇನ್ನೊಂದು ಪ್ಲ್ಯಾನ್ ಇದೆ, ಇನ್ನೊಂದು ಕಡೆ ಹೋಗ್ಬೇಕಂತ. ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ ಅಂತ. ದಟ್ ಇಸ್ ಆಲ್ಸೋ ಅನದರ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಅದಕ್ಕೂ ತುಂಬ ವರ್ಷ ಆಯಿತು ಹೋಗಿದೆ. ಹೆಂಗಿದ್ರು ಮಲೇಶ್ವರಂ ಕಡೆ ಬಂದಿದ್ನಲ್ಲ, ಅಲ್ಲೂ ಒಂದು ವಿಸಿಟ್ ಹಾಕೋಣ ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಗೋ, ಅಲ್ಲಿ ಸಿಗ್ತೀನಿ. ಸೊ ದೋಸೆ ತಿನ್ಕೊಂಡು ಹೊರಟ್ವಿ ನಾವು ಸದ್ಯಕ್ಕೆ CTRನಿಂದ. ದ್ಯಾಟ್ ಅಂಕಲ್ ಆಲ್ಸೋ ಇಸ್ ಹಾಂಗಿಂಗ್ ಆ್ಯಟ್ ಮೀ ಹೋಗಿ ಸೈಡ್ಗೆ ಅಂತ. ಸೊ ಬನ್ನಿ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ ತೋರಿಸ್ತೀನಿ. ಐಮ್ ವೆರಿ ಎಕ್ಸೈಟೆಡ್. ತುಂಬ ಟೈಮ್ ಆದಮೇಲೆ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಥ್ಯಾಂಕ್ಸ್. ಓಕೆ, ಸೊ ಸದ್ಯಕ್ಕೆ ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ, ನಾವು ಬಂದಿದ್ದೀವಿ ಸಾಗರ್ಗೆ ಇನ್ ರಾಜಾಜಿನಗರ ಟು ಡ್ರಿಂಕ್ ದ ಫೇಮಸ್ ಮ್ಯಾಂಗೋ ಜ್ಯೂಸ್. ಆ್ಯಂಡ್ ತುಂಬ ವರ್ಷ ಆಗಿತ್ತು ಇಲ್ಲಿ ಬಂದು. ಆ್ಯಂಡ್ ಆ್ಯಕ್ಚುಲಿ ತುಂಬ ವರ್ಷ ಆಗಿತ್ತು. ಆ್ಯಂಡ್ ಇವಾಗ ಬಂದಿದ್ದೀನಿ ಜ್ಯೂಸ್ ಕೊಡೋಣ ಅಂತ. ಸೊ ಲೆಟ್ಸ್ ಡ್ರಿಂಕ್ ಸಮ್ ಮ್ಯಾಂಗೋ ಜ್ಯೂಸ್.
ಎಲ್ಲರೂ ಸಮ್ಮರ್ ಹಾಲಿಡೇಸಿಗೆ ಕಾಯ್ತಾ ಇರ್ತಾರೆ, ಅಂದರೆ ಮಕ್ಕಳು. ಆದರೆ ನಾನು ಸಮ್ಮರ್ ಹಾಲಿಡೇಸ್ ಅಂದರೆ ಸಮ್ಮರ್ಗೆ ಕಾಯ್ತಾ ಇರೋದು ಬೇಸಿಕ್ಲಿ ಫಾರ್ ಮ್ಯಾಂಗೋ ಸೀಸನ್ ಅಂದರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ. ಅಫ್ಕೋರ್ಸ್ ಐ ಥಿಂಕ್ ಎಲ್ರಿಗೂ ಮ್ಯಾಂಗೋ ಇಷ್ಟ ಆಗುತ್ತೆ. ಆ್ಯಂಡ್ ಐ ಒಳ್ಳೆ ಮ್ಯಾಂಗೋಸ್ ಎಮ್ ಫಾರ್ ಮ್ಯಾಂಗೋ. ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಮ್ಯಾಂಗೋ ಜ್ಯೂಸ್ ಅಂತೆಲ್ಲ ಕರೀತಾಯಿದ್ರು. ದ್ಯಾಟ್ಸ್ ಅನದರ್ ನಿಕ್ ನೇಮ್ ಐ ಹ್ಯಾಡ್. ಐ ಥಿಂಕ್ ಐ ಆಮ್ ಲೈಕ್ 100% ಶೂರ್ ಇದು ಯಾರಿಗೂ ಗೊತ್ತಿಲ್ಲ ಅಂತ. ಸೊ ಇಲ್ಲಿಗೆ ಬಂದು ತುಂಬ ಟೈಮ್ ಆಯಿತು. ಸೊ ಇವಾಗ ಬಂದು ನಾನು ಮ್ಯಾಂಗೋ ಜ್ಯೂಸ್ನ ಕುಡಿತೀನಿ. ಇಟ್ಸ್ ಸೋ ರಿಫ್ರೆಶಿಂಗ್ ಆ್ಯಂಡ್ ದ ಟೇಸ್ಟ್ ಇಸ್ ಸೋ ಅಮೇಝಿಂಗ್. ಇಲ್ಲಾಂದರೆ ನಾನು ಜಯನಗರ್ ಎಲ್ಲೋ ಗಣೇಶ್ ಜ್ಯೂಸ್ ಸೆಂಟರಲ್ಲಿ ಹೋಗ್ಬಿಟ್ಟು ಗಣೇಶ್ ಜ್ಯೂಸ್ ಅಂತೂ ಕಂಪಲ್ಸರಿ ಕುಡಿತೀನಿ. ಆ್ಯಂಡ್ ಇವಾಗ ಇಲ್ಲಿ ಬಂದಿರೋದು ಐ ಆಮ್ ಸೋ ಹ್ಯಾಪಿ ಬಿಕಾಸ್ ದ ಟೇಸ್ಟ್ ಇಸ್ ಲೈಕ್ ಪ್ಲೀಸ್ ಡು ನಾಟ್ ಡಿಸ್ಟರ್ಬ್.